2:30 ಆಗಿತ್ತು, ಮಲ್ಕೊಳ್ಳೋ ಅಷ್ಟರಲ್ಲಿ 3:30 ಆಗಿತ್ತು. ಆದರೆ ವೇಟ್ ಮಾಡ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಅಮ್ಮ ವಿಡಿಯೋ ನೋಡ್ತಿದ್ರೆ ಒಂದು ಸಾಂಗ್ ಬರುತ್ತೆ, ಅದು ನಿಮ್ಗೋಸ್ಕರ. ಹೋಟೆಲ್ ತಿಂತೀವಿ ಅಂತ ಅಂದ್ರೆ 40 ಎಷ್ಟಾಯ್ತು? 120 ಆಯ್ತು. ಒಂದಿನಕ್ಕೆ 120 ಅಲ್ಲಪ್ಪ, ಅಂದ್ರೆ ಗೈಸ್, ನಿನ್ನೆ ವಿಡಿಯೋ ಎಡಿಟ್ ಮಾಡೋಷ್ಟರಲ್ಲಿ 2:30 ಆಗಿತ್ತು, ಮಲ್ಕೊಳ್ಳೋ ಅಷ್ಟರಲ್ಲಿ 3:30 ಆಗಿತ್ತು. ಆದರೆ ಈಗ 10 ಗಂಟೆಗೆ ಗೆದ್ದಿದ್ದೀನಿ. ಇವತ್ತಿನ ಪ್ರೋಗ್ರಾಮ್ ಏನೂ ಇಲ್ಲ, ಜಸ್ಟ್ ಫ್ರೆಂಡ್ನ ಮೀಟ್ ಮಾಡ್ತೀನಿ, ಒಂದೆರಡು ಲೈಟಾಗಿ ಕೆಲಸಗಳಿದೆ. ಅದು ಬಿಟ್ಟರೆ ಇವತ್ತು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀನಿ. ಬಟ್ ಇನ್ನು ಕನ್ಫರ್ಮ್ ಇಲ್ಲ ಹೋಗ್ತಾನೆ ಇಲ್ವೋ ಅಂತ. ಇವತ್ತಿನ ಡೇ ಯಾವ ಥರ ಇರುತ್ತೆ, ಸ್ವಲ್ಪ ಕೆಲಸಗಳಿರೋದು ಬೇಗ ಮುಗಿಯುತ್ತೋ ಇಲ್ವೋ ಅನ್ನೋದ್ರ ಮೇಲೆ ಇವತ್ತು ಊರು ಹೋಗ್ತೀನಿ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಗೈಸ್, ಹಂಗಂತ ಹೇಳ್ತಾ ಇದ್ದೆ, ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆನೆ ನನ್ನ ಫ್ರೆಂಡು ಊರು ಹೋಗ್ತೀನಿ ಅಂತ ರೆಡಿಯಾಗಿ ಹೋದ. ಅವಾಗ ನಾನು ಅವ್ರು ಒಂದಲ್ಲಿ ಮಲ್ಕೊಂಡು ಮತ್ತೆ 1 ಅವರ್ ಆದ್ಮೇಲೆ ಎದ್ದಾದ್ಮೇಲೆ ಫ್ರೆಶ್ ಅಪ್ ಆಗಿ ಮುಖಕ್ಕೆಲ್ಲ ಕ್ರೀಮ್ ಹಾಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೊರಗೋಗೋಣ ಅಂತ ಹೋದೆ. ತಿಂಡಿ ತಿನ್ಕೊಂಡು ಮನ್ನಾರ್ಸ್ ಮಾರ್ಕೆಟ್ ಹತ್ರ ಇರೋ KS ಕಾಂಪ್ಲೆಕ್ಸ್ಗೆ ಸ್ಟಿಕ್ಕರ್ ಇಸ್ಕೊಂಡು ನನ್ನ ಫ್ರೆಂಡ್ಗೆ ಹೋಗಿ ಪಾರ್ಸಲ್ ಕೊಟ್ಟೆ. ಮತ್ತೆ ರೂಮ್ಗೆ ಹೋಗಿ ಕೆಟ್ಟೋಗಿರೋ ಫೋನ್ ತಗೊಂಡು ರೆಡಿ ಮಾಡ್ಸಕ್ಕೆ ಅಂತ ಹೋದೆ. ಗೈಸ್, ವೇಟ್ ಮಾಡ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. 1 hour later, 2 hours later, 3 hours later. ಫೈನಲಿ ಫೋನ್ ರೆಡಿ ಆಯಿತು. ಫೋನ್ನ ತಗೊಂಡು ನನ್ನ ಫ್ರೆಂಡ್ಗೆ ಅಂತ ಕೊಡೋಕೆ ಹೋಗ್ಬೇಕಾರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ರೆಡಿ ಮಾಡಿಸಿದ ಫೋನ್ನ ನನ್ನ ಫ್ರೆಂಡಿಗೆ ಕೊಟ್ಟು ಬರೋಷ್ಟರಲ್ಲಿ ಆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ರೂಮ್ ಒಳಗೆ ಹೋಗಿ ಸಕ್ಕ ನಿದ್ದೆ ಬರ್ತಿತ್ತು ಅಂತ ಹೋಗಿ ಮಲ್ಕೊಂಡೆ ಗೈಸ್. 3 hours later. ಹೊರಗಡೆಯಿಂದ ಬಂದ ತಕ್ಷಣವೇ ಸಕ್ಕ ತಲೆನೋಯ್ತಾ ಇತ್ತು, ನಿದ್ದೆ ಕೂಡ ಬರ್ತಾ ಇತ್ತು. ಅದಕ್ಕೆ ಮಲ್ಕೊಂಡ್ಬಿಟ್ಟೆ. ಅದಕ್ಕೆ ಈಗ ಎದ್ದೋಳಷ್ಟೊಂದು 7:30 ಆಯಿತು. ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಈ ಕೆಲಸಕ್ಕಂತೂ ಹೋದ್ರೂ ಅರ್ನಿಂಗ್ಸ್ ಅಂತೂ ಆಗಲ್ಲ. ಅದ್ರ ಬದಲು ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಯಾಕೋ ಇವತ್ತು ರೂಮ್ ಕ್ಲೀನ್ ಮಾಡ್ರೆ ಹೆಂಗಿರುತ್ತೆ ಅಂತ ಅನಿಸ್ತು. ಅದಕ್ಕೆ ರೂಮ್ ಕ್ಲೀನ್ ಮಾಡೋಣ ಬನ್ನಿ. ಒಂದು ಹಾಸಿಗೆ ಮಾಡ್ತಿದ್ದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಇನ್ನೊಂದು ಹಾಸಿಗೆನೂ ಮಾಡಿಸಿದೆ. ಎರಡನ್ನೂ ತಗೊಂಡು finishes off in style. Finishes off in style. ಇದೆಲ್ಲ ನೋಡಿ ಯಾರು ಖುಷಿ ಪಡ್ತಾರೋ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಮಾತ್ರ ಹೆವಿ ಖುಷಿ ಪಡ್ತಾರೆ. ಯಾಕೆ ಗೊತ್ತಾ? ನಮ್ಮ ಅಪ್ಪ ಅಮ್ಮ ಮೈಸೂರು ಬರೋಕ್ಕಿಂತ ಮುಂಚೆ ಯಾವಾಗಲೂ ಹೇಳ್ತಿದ್ರು, ಬೇಡ ಕಣೋ, ಆರಾಮ ಮನೆಯಿಂದನೇ ಅಪ್ ಡೌನ್ ಮಾಡು, ಕಷ್ಟ ಆದ್ರೂ ಪರವಾಗಿಲ್ಲ, ಊಟ ತಿಂಡಿ ಇಲ್ಲೇ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ ಹೇಳ್ತಾಯಿದ್ರು. ಬಟ್ ನಾನು ಕೇಳಿದ್ನ, ಈಗ ನೋಡಿ ನನ್ಗೆ ಯಾವ ಪರಿಸ್ಥಿತಿ ಬಂದೈತೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅದ್ರಲ್ಲಿ ಬೇರೆ ನನ್ನ ತಂಗಿ ವಿಡಿಯೋ ನೋಡ್ತೀರ ಏನ್ ಮಾಡ್ತಾಳೆ ಗೊತ್ತಾ? ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು, ನೋಡಮ್ಮ ನಿನ್ ಮಗ ಇಲ್ಲಿ ಯಾವ ತರ ಎಲ್ಲ ಕೆಲಸ ಮಾಡ್ತಾನೆ, ಮನೇಲಾದ್ರೆ ರೂಮ್ ಚಿಲ್ಕ ಹಾಕೊಂಡ್ರೆ ರೂಮಿಂದ ಆಚೆನೆ ಬರಲ್ಲ, ಇನ್ ನೋಡಿ ನಿನ್ ಮಗ ಯಾವ ತರ ಎಲ್ಲ ಕೆಲಸ ಮಾಡ್ತಾನೆ ಅಂತ ಹಾಕೊಡ್ತಾ ಇರ್ತಾಳೆ. ಹೈ, ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಸರಿದಾರಿ ತೋರಿಸಿ ಸೀದಾ ಹೃದಯಕ್ಕೆ ಕಣ್ಣೆದುರು
ಎಲ್ಲ ಮರ್ಸ್ದೆ. ಅಮ್ಮ ವಿಡಿಯೋ ನೋಡ್ತಿದ್ರೆ ಒಂದು ಸಾಂಗ್ ಬರುತ್ತೆ, ಅದು ನಿಮ್ಗೋಸ್ಕರ. ಏನೇ ಹೇಳು ಮಮ್ಮಿ, ನಾನಾಗದೆ ಲವ್ ಮ್ಯಾರೇಜ್ ಮಮ್ಮಿ. ಮಮ್ಮಿ ನೈಟಲ್ಲಿ ಅಪ್ಪನ ಹತ್ರ ಕೆಮ್ಮಿ ನನ್ ಲವ್ ವಿಷಯ ಹೇಳ್ಬಿಡು ಮಮ್ಮಿ. ಅರೇಂಜ್ ಮ್ಯಾರೇಜ್ ಮಮ್ಮಿ, ನಾನು ಆಗ್ಬಿಟ್ರೆ ಆಗ್ತೀನಿ ಡಮ್ಮಿ. ಮಮ್ಮಿ ಈಗ ಯಾಕಮ್ಮ ಅದು ಬೇಕಾದು ಸುಮ್ಮನೆ ಮಾಡಿದೆ ತಮಾಷೆಗೆ. ಕ್ಲೀನ್ ಮಾಡಿದ್ರೆ ಬೋರ್ ಆಗಿತ್ತು. ಫೋನಲ್ಲಿ ಕ್ಯಾಮ್ರಾ ಬೇರೆ ಆನ್ ಆಗಿತ್ತು. ಇನ್ನೇನು ಮಾಡೋದು, ಸುಮ್ಮನೆ ಯಾರಿಗಾರು ಉರ್ಸ್ಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ಉರ್ಸೋಕೆ ಟ್ರೈ ಮಾಡಿದೆ ಅಷ್ಟೇ. ಫೈನಲಿ 2 ಬ್ಯಾಗ್ ಬಟ್ಟೆ ತುಂಬ್ಕೊಂಡಿದ್ದೀನಿ. ನಾಳೆ ಹೋಗೋಕೆ ತೊಗೊಂಡೋಗ್ಬೇಕು. ಹಂಗೆ ಅಮ್ಮನ ಕೈಲಿ ಕೆರೆ ತಗೊಂಡು ಓಡಿಸ್ಕೋಬೇಕು. ಏನಂತೀರಾ? ಫೈನಲಿ ಕಸ ಗುಡ್ಸೋಕೆ ನೀಟಾಗಿ ಫುಲ್ ನೀಟಾಗಿ ಗುಡ್ಸಿದ್ದೀನಿ. ಈಗ ಚಾಪೆ ಹಾಸ್ಕೊಂಡು ಬೆಡ್ನ ಅರೇಂಜ್ ಮಾಡ್ಕೊಳ್ಳೋಣ. ಸೊ ಗೈಸ್, ಫೈನಲಿ ಒಂದು ರೇಂಜಿಗೆಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ಮಿಕ್ಕಿದೇನೆಲ್ಲ ಐತೆ ಅದನ್ನೆಲ್ಲ ನಾಳೆ ಅಥವಾ ನಾಳೆ ಆಗಲ್ಲ, ನಾಳೆ ಆದರೆ ಮಾಡೋಣ. ಸೊ ಗೈಸ್, ಎಲ್ಲ ಮುಗೀತು. ಪಾತ್ರೆ ಮತ್ತು ಸ್ಟೌವು ಮತ್ತು ವಾಶ್ಮೆಲ್ಲ ತೊಳಿಬೇಕಾಗಿತ್ತು, ಬಟ್ ಅದಕ್ಕೆ ಟೈಮ್ ಇಲ್ಲ. ಅದಕ್ಕೆ ಈಗೊಂದು ಈ ಹ್ಯಾಟ್ ಹಾಕೊಂಡಿದ್ದಕ್ಕೆ ಒಂದು ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಬನ್ನಿ ಮಾಡ್ಕೊಬರೋಣ. ಚೆನ್ನಾಗಿದ್ದೆ ಎಸ್ ಬ್ರೋ, ನಾ ಡಲ್ ಆಗೋದೆ ವೈ ಬ್ರೋ, ನಿಮಗ್ ಹೇಳಲೇಬೇಕಾ ಎಸ್ ಬ್ರೋ, ನಿಮಗ್ ಗೊತ್ತೇ ಇಲ್ವಾ ಡೋನೋ ಬ್ರೋ, ನಾ ಲವ್ ಮಾಡ್ತಿದ್ದೆ ಎಸ್ ಬ್ರೋ, ಈಗ ನೋವು ಮಾಡ್ಕೊಂಡೆ ವೈ ಬ್ರೋ, ಹಿಂಗ ಆಗ್ಬಾರ್ದಿತ್ತು ಎಸ್ ಬ್ರೋ, ಯಾಕೆ ಹಿಂಗಾಯ್ತು ಡೋನೋ ಬ್ರೋ, ಹಿಂಗೆ ಬಂದೋಳು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಅದಕ್ಕೆ ಈಗ ಹೊರಗಡೆ ಹೋಗಿ ಪಾರ್ಸಲ್ ತೊಗೊಂಡು ಬಂದ್ಬಿಟ್ಟು ಇಲ್ಲೇ ಊಟ ಮಾಡೋಣ. ಹೋಗಿ ಪಾರ್ಸಲ್ ತೊಗೊಂಡಿದ್ದೀನಿ, ಎಗ್ ರೈಸ್. ಈಗ ಸ್ವಲ್ಪ ಎಲ್ಲ ಡ್ರೆಸ್ಸನ್ ಮಾಡಿಬಿಟ್ಟು ಕೈ ಕಾಲು ತೊಳ್ಕೊಂಡು ಊಟ ಮಾಡೋಣ. ಗೈಸ್, ಬ್ಯಾಚುಲರ್ ಲೈಫ್ ಎಷ್ಟು ಕಷ್ಟ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವೊಂದು ಎಗ್ ರೈಸ್ ತಂದೆ, ಅದಕ್ಕೆ 40 ರೂಪಾಯಿ ಫುಲ್ಲು. ಈಗ ನಾವು ಅಡುಗೆ ಮಾಡಿಕೊಂಡ್ರೆ ಒಂದು ರೇಂಜ್ಗೆ ಓಕೆ. ನಾವು ಅಡುಗೆ ಮಾಡ್ಕೊಂಡಿಲ್ಲ ಅಂತ ಅಂದರೆ ಲೆಕ್ಕ ತಗೊಳ್ಳಿ, 3 ಟೈಮು ಹೋಟೆಲ್ ತಿಂತೀವಿ ಅಂತ ಅಂದರೆ 40 ಎಷ್ಟಾಯಿತು? 120 ಆಯಿತು. ಒಂದಿನಕ್ಕೆ 120 ಅಲ್ಲಪ್ಪ, 100 ತಗೊಳ್ಳಿ. 100 × 30 ಮಾಡಿ, ಒಂದು ತಿಂಗಳು ಲೆಕ್ಕ ಮಾಡಿ, ಎಷ್ಟಾಯಿತು? 2800 ರೂಪಾಯಿ ಆಯಿತು. ಅದರ ಲೆಕ್ಕ 3000 ಎಲ್ಲ ಸೇರಿ. ಎಷ್ಟು ಕಷ್ಟ ಗೊತ್ತಾ ಹಂಗಾದ್ರೆ? ಇಷ್ಟಕ್ಕೆ 40 ರೂಪೀಸ್. ಗೈಸ್, ಈಗ ವಿಡಿಯೋ ಏನು ಮಾಡೋ ಟೈಮ್ ಬಂದಿದೆ. ಯಾಕಂದರೆ ಆಲ್ರೆಡಿ ತುಂಬ ಟೈಮ್ ಆಗಿದೆ. ಈಗ ಊಟ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ನಾನು ಮಲಗೋಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ಸೊ ಅದಕ್ಕೆ ಬೆಳಗ್ಗೆ ಇದನ್ನೆಲ್ಲ ಮಾಡಿದ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ನೋಡಿ ಹಾಗಂತ ಹೇಳ್ತಾ ಇವತ್ತಿನ ಲಾಗ್ ಎಂಡ್ ಮಾಡ್ತೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.